ಇನ್ನು ಶಾಸಕರ ಸಭೆಯಲ್ಲಿ ತುಮಕೂರು ನಾಯಕರ ನಡುವೆ ಜಟಾಪಟಿ ನಡೆದಿದೆ. ನಿನ್ನೆ ಸಿಎಂ ನೇತೃತ್ವದಲ್ಲಿ ನಡೆದ ತುಮಕೂರು ಶಾಸಕರ ಸಭೆ. ಈ ಸಂದರ್ಭದಲ್ಲಿ ತುಮಕೂರು ನಾಯಕರ ನಡುವೆ ಜಟಾಪಟಿಯಾಗಿದೆ. ನಿನ್ನೆ ಸಿಎಂ ನೇತೃತ್ವದಲ್ಲಿ ನಡೆದ ತುಮಕೂರು ಶಾಸಕರ ಸಭೆ. ಸಚಿವ ಕೆಎನ್ ರಾಜಣ್ಣ, ಗುಬ್ಬಿ ಶಾಸಕ ಶ್ರೀನಿವಾಸ್ ನಡುವೆ ವಾಗ್ವಾದ ನಡೆದಿದೆ. ತುಮಕೂರು ಹಾಲು ಒಕ್ಕೂಟದ ಬಗ್ಗೆ ಪರಸ್ಪರ ಮಾತಿನ ಚಕಮಕಿಯನ್ನ ನಡೆಸಿದ್ದಾರೆ. ಪತ್ನಿಯನ್ನ ತುಮೂಲ್ ಅಧ್ಯಕ್ಷೆ ಮಾಡಲು ಶಾಸಕರು ಮುಂದಾಗಿದ್ರು. ಆದರೆ ಪಾವಗಡ ವೆಂಕಟೇಶ್ರನ್ನ ಚುನಾವಣೆಗೆ ನಿಲ್ಲಿಸಿದ್ದ ರಾಜಣ್ಣ ಅವರು ಶಾಸಕ ವೆಂಕಟೇಶ್ಗೆ ಅಧ್ಯಕ್ಷ ಸ್ಥಾನ ಸಿಗುವಂತೆ ರಾಜಣ್ಣ ಮಾಡಿದ್ರು. ಈ ಬಗ್ಗೆ ಆಗಾಗ ರಾಜಣ್ಣ ವಿರುದ್ಧ ಗುಬ್ಬಿ ಶಾಸಕರು ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ನಿನ್ನೆಯೂ ಕೂಡ ಸಿಎಂ ಎದುರು ವಿಚಾರವನ್ನ ಪ್ರಸ್ತಾಪಿಸಿದ್ದ ಶಾಸಕ ಶ್ರೀನಿವಾಸ್ ಅಲ್ಲೂ ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನನಗೆ ರಾಜಣ್ಣ ಅನ್ಯಾಯ ಮಾಡಿದ್ರು ಅಂತ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಕೆಎನ್ ರಾಜಣ್ಣ, ಗುಬ್ಬಿ ಶ್ರೀನಿವಾಸ್ ನಡುವೆ ಜಟಾಪಟಿ ನಡೆದಿದೆ. ಇದೇ ವೇಳೆ ಅಸಮಾಧಾನವನ್ನ ಶಾಸಕ ರಂಗನಾಥ್ ಅವರು ಕೂಡ ಹೊರಹಾಕಿದ್ದಾರೆ. ಹೇಮಾವತಿ ನೀರಿನ ವಿಚಾರವಾಗಿ ಕುಣಿಗಲ್ ಶಾಸಕ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಎನ್ ರಾಜಣ್ಣ ವಿರುದ್ಧ ಇಬ್ಬರೂ ಶಾಸಕರಿಂದಲೂ ಕೂಡ ಅಸಮಾಧಾನ ಸದ್ಯಕ್ಕೆ ವ್ಯಕ್ತ ಆಗಿದೆ. ಇಬ್ಬರು ಶಾಸಕರನ್ನ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸಮಾಧಾನ ಪಡಿಸುವ ಕೆಲಸವನ್ನ ಮಾಡಿದ್ದಾರೆ. ನಿನ್ನೆ ಸಿಎಂ ನೇತೃತ್ವದಲ್ಲಿ ತುಮಕೂರು ಶಾಸಕರ ಸಭೆ ನಡೆಯಿತು. ಏನಾಗ್ತಾ ಇದೆ ತುಮಕೂರು ಕ್ಷೇತ್ರದಲ್ಲಿ, ಅಲ್ಲಿರುವಂತಹ ಸಮಸ್ಯೆಗಳೇನು, ಅನುದಾನದ ವಿಚಾರ ಆಗಿರಬಹುದು. ಯಾಕೆಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಾಗ ತಮ್ಮ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮನವಿಯನ್ನ ಮಾಡಿಕೊಂಡಿದ್ರು. ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅದೆಲ್ಲದರ ಬಗ್ಗೆಯೂ ಕೂಡ ಹೇಳ್ಕೊಂಡಿದ್ರು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಶಾಸಕರ ಸಭೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಶಾಸಕರಿಗೆ ಏನು ತೊಂದರೆ ಆಗ್ತಾ ಇದೆ, ಅವರ ಕುಂದು ಕೊರತೆಯನ್ನು ಆಲಿಸುವ ಕೆಲಸವನ್ನ ಮಾಡುವಂತಹ ಸಂದರ್ಭದಲ್ಲಿ ನಾಯಕರ ನಡುವೆ ಜಟಾಪಟಿಯಾಗಿದೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಶಾಸಕರ ಸಭೆಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇವತ್ತು ಸಭೆ ಕೂಡ ನಡೆಯುತ್ತೆ 10 ಗಂಟೆಗೆ. ಮತ್ತೊಂದು ಕಡೆ ಶಾಸಕರ ಸಭೆಯಲ್ಲಿ ನಿನ್ನೆ ನೋಡಿದ್ರೆ ತುಮಕೂರು ನಾಯಕರ ನಡುವೆ ಜಟಾಪಟಿ ನಡೆದಿದೆ. ಯಾವ ವಿಚಾರಕ್ಕೆ ಈ ಜಟಾಪಟಿ ಆಯಿತು, ಏನೆಲ್ಲ ಆಯಿತು? ಸಾಹಿತ್ಯ, ಎರಡು ಪ್ರಮುಖ ವಿಚಾರವಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಶಾಸಕರೊಟ್ಟಿಗೆ ಸಭೆ ನಡೆಸುವಂತಹ ಸಂದರ್ಭದಲ್ಲಿ ಜಟಾಪಟಿ ಆಗಿದೆ. ಒಂದು, ಆ ಭಾಗದ ಹೇಮಾವತಿ ಕೆನಾಲ್, ಲಿಂಕ್ ಕೆನಾಲ್ ವಿಚಾರವಾಗಿ ಶಾಸಕ ರಂಗನಾಥ್ ಅವರು ಒಂದಿಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆ ನೀರು ಕೊಡುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಜನ ಇಲ್ಲಿ ಬೇಕು ಅಂತಲೇ ಅಸಮಾಧಾನವನ್ನು ಹೊರಾಗ್ತಿದ್ದಾರೆ, ಗಲಾಟೆ ಮಾಡ್ತಿದ್ದಾರೆ ಅನ್ನುವಂತಹದ್ದನ್ನು ಹೇಳಿದರು. ಎರಡನೇದಾಗಿ ರಾಜಣ್ಣ ಅವರ ವಿರುದ್ಧ ಗುಬ್ಬಿ ವಾಸು ಅವರು ತುಮಕೂರು ಹಾಲು ಒಕ್ಕೂಟದ ವಿಚಾರವಾಗಿ, ಅಂದ್ರೆ ಅವರ ಪತ್ನಿಯನ್ನು ಅವರು ಏನು ನಿಲ್ಲಿಸಬೇಕು, ಅಲ್ಲಿ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಅನ್ನುವಂತ ಿತ್ತು. ಆದ್ರೆ ರಾಜಣ್ಣ ಅವರು ತಮ್ಮ ಒಬ್ಬ ಹಿಂಬಾಲಕರಿಗೆ ಈ ಒಂದು ಸ್ಥಾನವನ್ನ ಕೊಡೋ ಮೂಲಕ ನಮಗೆ ಇಲ್ಲಿ ಅನ್ಯಾಯ ಮಾಡ್ತಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈ ವೇಳೆ ಒಂದು ಮಾತಿನ ಜಟಾಪಟಿ ಕೂಡ ನಡೆದಿದೆ. ಮಧ್ಯಪ್ರವೇಶ ಮಾಡಿದಂತಹ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಮಾತನಾಡುವಂತಹದ್ದು ಸರಿಯಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಸಮಾಧಾನಗೊಳಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಹೇಮಾವತಿ ಲಿಂಕ್ ಕೆನಾಲ್ ವಿಚಾರವಾಗಿ ರಂಗನಾಥ್ ಏನು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು, ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈ ವೇಳೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಅಲ್ಲಿ ಅಂದ್ರೆ ನೀರನ್ನ ಅಲ್ಲಿಗೆ ಕಳಿಸುವಂತಹ ಭರವಸೆಯನ್ನು ಕೂಡ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.